ರಕ್ತದ ಮಾದರಿಯನ್ನ ಸಂಗ್ರಹ ಮಾಡುವ ವೇಳೆ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಮಹಿಳೆ ಆರೋಪವನ್ನ ಮಾಡಿದ್ರು. ಈ ಆರೋಪವನ್ನ ಡಯಾಗ್ನೋಸ್ಟಿಕ್ ಸೆಂಟರ್ ನಿರಾಕರಿಸಿದೆ. ಬ್ಯಾಡ್ರಹಳ್ಳಿಯಲ್ಲಿರುವಂತಹ ಪ್ರಕಾಶ್ ಡಯಾಗ್ನೋಸ್ಟಿಕ್ ಸೆಂಟರ್ ನಮ್ಮ ಸಿಬ್ಬಂದಿ ಸರಿಯಾದ ರೀತಿಯಲ್ಲೇ ರಕ್ತ ಪಡ್ಕೊಂಡಿದ್ದಾರೆ, ಅವರು ನಮ್ಮ ಮೇಲೆ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ, ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ, ಹಣ ಕೊಡಿ ಅಂತ ಕೇಳಿದ್ರು. ಹಣ ಕೊಡದಿದ್ರೆ ನಮ್ಮ ವಿರುದ್ಧ ದೂರು ನೀಡಿದ್ದಾರೆ. ಹಣ ಕೊಡದ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಆಸ್ಪತ್ರೆ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ರಕ್ತ ಸಂಗ್ರಹಿಸುವ ಸಿಸಿಟಿವಿ ದೃಶ್ಯವನ್ನ ಕೂಡ ಪ್ರಕಾಶ್ ರಿಲೀಸ್ ಮಾಡಿದ್ದಾರೆ. ಮಹಿಳೆ ಪ್ರಕಾಶ್ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ಬಿಡುಗಡೆಯಾಗಿದೆ. ನಮ್ಮಲ್ಲಿ ಜಯಶ್ರೀ ಅನ್ನೋ ಮಹಿಳೆ ಬಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗಿರ್ತಾರೆ. ಅದಾದ 3 ದಿನಗಳ ನಂತರ ನಮಗೆ ಡಿಮ್ಯಾಂಡ್ ಮಾಡ್ತಾರೆ, ನಮಗೆ ಥ್ರೆಟ್ನಿಂಗ್ ಕಾಲ್ಸ್ ಮಾಡ್ತಾರೆ. 1 ಲಕ್ಷ ರೂಪಾಯಿ ನೀವು ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ಮೀಡಿಯಾಗೆ ಹೋಗ್ತೀನಿ, ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ಇಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಸುಮಾರು 2-3 ಟೈಮ್ ನಮಗೆ ಥ್ರೆಟ್ನಿಂಗ್ ಕಾಲ್ಸ್ ಕೂಡ ಬರುತ್ತೆ. ಮೀಡಿಯಾಯಿಂದಲೂ ಕೂಡ ಒಂದು ಸ್ವರಾಜ್ ಮೀಡಿಯಾ ಅಂತೇಳಿ ಅವ್ರ ಕಡೆಯಿಂದಲೂ ಒಂದು ಫೋನ್ ಬರುತ್ತೆ ನಮಗೆ. ಅದು ಯಾವುದೇ ಕಾರಣಕ್ಕೂ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ ಅಂಥೇಳಿ ನಾವು ಸಮಜಾಯಿಸಿ ಕೂಡ ಕೊಟ್ಟರು ಕೂಡ ಹೋಗಿ ಬ್ಯಾಡ್ರಳ್ಳಿ ಸ್ಟೇಷನಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಅದಕ್ಕೆ ನಾವು ಬ್ಯಾಡ್ರಳ್ಳಿ ಸ್ಟೇಷನಲ್ಲಿ ಹೋಗಿ ಅವರಿಗೆ ಸಮಜಾಯಿಸಿ ಕೊಟ್ಟು ನಮ್ಮ ಕಡೆಯಿಂದ ಏನು ದಾಖಲೆಗಳು ಕೊಡಬೇಕು ವಿತ್ CCTV ಫುಟೇಜಸ್ಸಿಂದ ಹಿಡಿದು ಅವರು ನಮ್ಮ ಸಂಸ್ಥೆಗೆ ಅಂದರೆ ನಮ್ಮ ಲ್ಯಾಬ್ಗೆ ಬಂದು ಹೋಗಿರುವಂಥ CCTV ಫುಟೇಜಸ್ಸು, ಹಾಗೆ ನಮ್ಮ ಸಿಬ್ಬಂದಿ ಅವರ ರಕ್ತ ಪರೀಕ್ಷೆಗೋಸ್ಕರ ಸ್ಯಾಂಪಲ್ ತೊಗೊಂಡಿರುವಂಥ ಫೋಟೋಸ್ ಕೂಡ ನಾವು ಕೊಟ್ಟಿದ್ದೇವೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ, ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಮಹಿಳೆ ಮಾಡಿದಂತಹ ಆರೋಪವನ್ನು ಸಂಪೂರ್ಣವಾಗಿ ಪ್ರಕಾಶ್ ಅವರು ಅಲ್ಲಗಳೆದಿದ್ದಾರೆ. ಸದ್ಯಕ್ಕೆ ಈ ಪ್ರತಿಕ್ರಿಯೆಯ ನಂತರದಲ್ಲಿ ಕಾನೂನಾತ್ಮಕವಾಗಿ ಏನಾದರೂ ತನಿಖೆ ನಡೆಯುತ್ತಾ? ಮಹಿಳೆಯ ವಿರುದ್ಧ ಸುಳ್ಳು ಆರೋಪ ಮಾಡಿದ್ರು ಅನ್ನೋ ವಿಚಾರವನ್ನು ಇದೀಗ ಡಯಾಗ್ನೋಸ್ಟಿಕ್ ಸೆಂಟರ್ ಅವರು ಪ್ರಸ್ತಾಪಿಸ್ತಿರೋದ್ರಿಂದ ಮಧುಶ್ರೀ, ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕಾಶ್ ಡಯಾಗ್ನೋಸ್ಟಿಕ್ ಸೆಂಟರ್ ಇರುತ್ತೆ. ಅಲ್ಲಿಗೆ ಹೋದಂತಹ ಜಯಶ್ರೀ ಎಂಬ ಮಹಿಳೆಗೆ ರಕ್ತದ ಮಾದರಿಯನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿಲ್ಲ. ಹಾಗಾಗಿ ಹೆಂಗ್ ಬೇಕೋ ಹಂಗೆ ತೆಗೆದುಕೊಂಡು ನನಗೆ ನೋವು ಮಾಡಿದ್ದಾರೆ, ಜೊತೆಗೆ ಗಾಯ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಹಿಳೆ ಮಾಡಿ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ರು. FIR ಕೂಡ ರಿಜಿಸ್ಟರ್ ಆಗಿತ್ತು. ಇದಾದ ಬಳಿಕ ಈಗ ಪ್ರಕಾಶ್ ಡಯಾಗ್ನೋಸ್ಟಿಕ್ ಸೆಂಟರ್ನ ಮಾಲೀಕರಾಗಿರುವಂತಹ ಪ್ರಕಾಶ್ ಅವರು ಕೂಡ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಜಯಶ್ರೀ ನಮ್ಮ ಮೇಲೆ ಸುಮ್ಮನೆ ಆದಂತಹ ಒಂದು ಆರೋಪವನ್ನು ಮಾಡಿದ್ದಾರೆ, ನಮ್ಮವರು ಸಿಬ್ಬಂದಿಗಳು ಸರಿಯಾದಂಥ ರೀತಿಯಲ್ಲೇ ರಕ್ತದ ಮಾದರಿಯನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಯಾವುದೇ ವಾಗ್ವಾದ ಆಗಿರ್ಬೋದು, ಗಲಾಟೆ ಆಗಿರ್ಬೋದು ನಮ್ಮ ಮತ್ತೆ ಅವರ ನಡುವೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಸದ್ಯಕ್ಕೆ CCTVಯಲ್ಲಿ ಕಾಣ್ತಾ ಇರುವಂಥದ್ದು. ಅದನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಇದಾದ ಬಳಿಕವಾಗಿ ಆ ಮಹಿಳೆ ಬೇಕು ಅಂತಲೇ ನಮ್ಮ ಮೇಲೆ ಆರೋಪವನ್ನು ಹೊರಿಸಿ ಹಣವನ್ನ ಕೀಳಬೇಕು ಅನ್ನುವಂಥ ಒಂದು ಹುನ್ನಾರವನ್ನು ನಡೆಸಿದ್ದಾರೆ. ಅದಕ್ಕಾಗಿ ನನಗೆ ಕಾಲ್ ಮಾಡಿ ನನಗೆ ರಕ್ತದ ಮಾದರಿ ಪಡೆದ ನಂತರದಲ್ಲಿ ಹುಷಾರ್ ತಪ್ಪಿದೆ, ಗಾಯ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳೋದ್ರ ಮೂಲಕವಾಗಿ ಹಣವನ್ನು ಕೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದು ನಾವು ಯಾವಾಗ ಹಣವನ್ನು ಕೊಡಲಿಲ್ಲ, ಈ ಸಂದರ್ಭದಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ ಅನ್ನುವಂಥ ಪ್ರತ್ಯಾರೋಪವನ್ನು ಕೂಡ ಸದ್ಯಕ್ಕೆ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಪ್ರಕಾಶ್ ಅವರು ಮಾತನಾಡ್ತಾ ಈ ಮಹಿಳೆ ಕೇವಲ ನನಗೆ ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದೇ ರೀತಿಯ ಹಣಕ್ಕೆ ಡಿಮ್ಯಾಂಡ್ ಇಡುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಅಧಿಕೃತವಾಗಿ ಪ್ರಕಾಶ್ ಮಹಿಳೆ ವಿರುದ್ಧವಾಗಿ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ದೂರು ದಾಖಲು ಮಾಡಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ದೂರು ದಾಖಲು ಮಾಡಿ ಪ್ರಕಾಶ್ ಅವರ ದೂರಿನ ಮೇಲೆಗೂ ಕೂಡ ತನಿಖೆ ಆಗತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಇದಾದ ಬಳಿಕವಾಗಿ ನಿಜಕ್ಕೂ ಕೂಡ ರಕ್ತದ ಮಾದರಿ ಸಂಗ್ರಹಿಸುವಂತ ವೇಳೆಯಲ್ಲಿ ನಡೆದಂತ ಅಚಾತುರ್ಯದಿಂದ ಅವರಿಗೆ ಗಾಯ ಆಗಿ ಸಮಸ್ಯೆ ಆಯ್ತಾ, ಜೊತೆಗೆ ಬೇಕು ಅಂತಲೇ ಮಹಿಳೆ ಏನಾದರೂ ಹಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಕೂಡ ಸತ್ಯಾಸತ್ಯತೆ ಹೊರಬರಬೇಕಿದೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.